ಮ್ಯಾಟರ್ಸ್. ನಂಗೆ ಗೊತ್ತಿಲ್ಲ, ನಾ ಕೊಡೋದೆಲ್ಲ ಮಾಡೋದೆಲ್ಲ ಮಾಡಿದ್ದೀನಿ, ನೀ ಮನೆ ಬರ ಅಂತಂದ್ರೆ ರೀಕಾಲ್ ಮಾಡಿಡ್ತೀನಿ ಅದನ್ನೇ ನಾನು. ಡೋಂಟ್ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ಇನ್ ದಿಸ್ ಫ್ಯಾಷನ್. ನಾವು ಕಂಪ್ಲೇಂಟ್ ಮಾಡಿದೀವಿ, ನಾವು ಅವತ್ತು ಇಮಿಡಿಯೇಟ್ ಆಗಿ ಅದೇ ಆಯ್ತು, ಕಂಪ್ಲೇಂಟ್ ಮಾಡಿದ್ರೆ ನಾನು ಬರೀತೀನಿ. ದೇರ್ ಇಸ್ ನೋ ರಿಪೋರ್ಟ್ ಟಿಲ್ ಟುಡೇ, ದೇರ್ ಫಾರ್ ದಿ ಮ್ಯಾಟ್ರಿಸ್ ಆಫ್ ದಿ 2010 IA is not necessary recall ಅಂತ ಈಗಲೇ ಬರೀಲೇನು? ಬೇಡ, ಫಾಲೋ ಬರ್ದಾಕ್ಲ ಅಂತಂದ್ರೆ ಬರ್ದಾಕ್ತೀನಿ ಈಗಲೇ ನಾನು. ನಾವು ಫಾಲೋ ಮಾಡ್ತೀವಿ. ಡೋಂಟ್ ಟೆಸ್ಟ್ ದಿ ಪವರ್ ಆಫ್ ದಿ ಕೋರ್ಟ್. 151 ಐ ವಿಲ್ ಎಕ್ಸರ್ಸೈಸ್, ನಾಟ್ ನೆಸೆಸರಿ. ವೈ ಶುಡ್ ಐ ಹ್ಯಾವ್ ಎನಿ ರಿಪೋರ್ಟ್? ಇರೋ ಮೆಟೀರಿಯಲ್ ಮೇಲೆ ಆರ್ಗ್ಯುಮೆಂಟ್ ಮಾಡಿ, ಆಗೋದಾಗುತ್ತೆ ಹೋಗೋದಾಗುತ್ತೆ. ಬೇಕು ಅಂದ್ರೆ ಬರ್ದಿರ್ತೀನಿ ಈಗ್ಲೇನೆ. ಬೇಡ ಮತ್ತೆ ಮಾಡಿ ಅಷ್ಟೇನೆ, ಸುಮ್ನೆ ಇಲ್ದೇ ಇರೋದೆಲ್ಲ ಹೇಳೋದಲ್ಲ. ತಾವು ಹಿರಿಯರಿದ್ದೀರಿ, ನನ್ಗೆ ಮತ್ತೆ ಇನ್ನೊಂದ್ ಸ್ವಲ್ಪ ಆಂಗ್ವಿಷಿಗೆ ಅವಕಾಶ ಕೊಡಬಾರ್ದು. ನಾ ಮಾಡೋದೆಲ್ಲ ಮಾಡಿದೀನಿ, ಆಗೋದಾಗಲ್ತೆ ಅಂತಂದ್ರೆ ರೀಕಾಲ್ ಮಾಡ್ತೀನಿ, ಆಗೋದಿಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ. ಟೆಲ್ ಮಿ ವಾಟ್ ಟು ಡು. ಸಾರಿ, ದಟ್ಸ್ ಇಟ್. ಮಾಡಿ ಅದೇನಿದಾರ ಕೇಳಿ. ಹೂ ಇಸ್ ದಿ ADLR? Otherwise I'll ask him to come here by 2:30. He will come. Then he will say what is the problem. ADLR is not a superior authority over the High Court, no? You should have done this by now. Who is the ADLR? Find out. By 2:30 we will call him. Find out what it is, and if there is something that is required to be done, we will recall the order. What do you want me to do? No, let it. It's very necessary. ನೆಸೆಸರಿ ಇದ್ರೆ ಹೋಗ್ಬೇಕು. ನಿಮಗ್ ಬೇಕಾಗಿದೆ ಅಂತಂದ್ರೆ ಹೋಗಿ ಕೇಳಬೇಕು, ನೋಡ್ಬೇಕು, ಫಾಲೋ ಅಪ್ ಮಾಡ್ಬೇಕು. ನಾ ಮಾಡೋದೆಲ್ಲ ಮಾಡಿದೀನಿ ಅಂತ ಕೂತಿದ್ರೆ ಏನಾಗುತ್ತೆ? 11:10 ಅಷ್ಟೊಳಗಡೆ ರಿಪೋರ್ಟ್ ಬಂದಿಲ್ಲ ಅಂತಂದ್ರೆ ಯು ಕ್ಯಾನ್ ಟೇಕ್ ಇಟ್ ದಟ್ ಐ ವಿಲ್ ರೀಕಾಲ್ ದಿಸ್ ಆರ್ಡರ್. ಸೊ ಯಾರ ಮೇಲಾರು ಕೋಪ ಮಾಡ್ಕೊಂಡ್ರೆ ನನ್ನ ಆರೋಗ್ಯ ಹಾಳಾಗುತ್ತೆ. ಯಾಕೆ ಮಾಡ್ಕೋಬೇಕು ಕೋಪನ? ಆದಷ್ಟು ಮಟ್ಟಿಗೆ ಸಂತೋಷವಾಗಿ ಇದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋದು. ತಮ್ಮ ಮೇಲೆ ಆಗ್ಲಿ ಕೋಪ ಮಾಡ್ಕೊಳ್ಳೋದಾಗ್ಲಿ, ಅಥವಾ ಆಫೀಸ್ ಮೇಲೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಾಗ್ಲಿ, ಇವೆಲ್ಲ ಮಾಡ್ಕೊಂಡ್ರೆ ಇಟ್ ಈಸ್ ಇಂಜೂರಿಯಸ್ ಟು ಮೈ ಹೆಲ್ತ್. ಯು ಅಂಡರ್ಸ್ಟ್ಯಾಂಡ್? 51 years, 52 years I did not have diabetes. My lifestyle was good. After coming over to registry, it's a boon to me. All right. So once there is a diabetes, you start taking some medicine. That will adversely affect the other health also, other issues also. Up to 51 years, because my wife used to say, you get it checked up. I used to pay 3,000 rupees to diagnostic center to have a normal report every year. It's a ritual. 3,000 ರೂಪಾಯಿ ನಂದಲ್ಲ ಅಂತ ಹೋಗೋದು, ಅಲ್ಲೊಂದಷ್ಟು ರಕ್ತ ಕಿತ್ಕೋತಾರೆ. ಕಿತ್ಕೊಂಡಾದ್ಮೇಲೆ ಎಲ್ಲ ಚೆಕ್ ಮಾಡ್ಬಿಟ್ಟು ಎಲ್ಲ ಸರಿಯಾಗಿದೆ ಅಂತ ಹೇಳ್ತಾರೆ. ಮನೆಯವ್ರಿಗೆ ನೆಮ್ಮದಿ, ನಮ್ಮ ಯಜಮಾನರು ಚೆನ್ನಾಗಿದ್ದಾರೆ. I came to registry sometime in 2018. You know what happened? So much of pressure, so many things. Gottildange I started losing my weight and sweating. So doctor iddaru ondsati check ಮಾಡಿಸ್ಬಿಡಿ. ಚೆಕ್ ಮಾಡಿಸಿದ್ರೆ HbA1c was very high, 9 point something. ಡಾಕ್ಟರ್ ಒಂದು ಎಷ್ಟು ವರ್ಷದಿಂದ ಇದೆ ನಿಮ್ ಡಯಾಬಿಟಿಸ್? ಹೋದ ವರ್ಷದ ರಿಪೋರ್ಟ್ ಕೊಟ್ಟೆ. It all happened in a very quick succession of about 9 to 10 months. Immediately ಬಂದ್ರು, ನಿಮ್ಗೆ ಇಷ್ಟೊಂದು ಶುಗರ್ ಲೆವೆಲ್ ಇರೋದ್ರಿಂದ BPS ಆಲ್ರೆಡಿ ಸ್ಟಾರ್ಟೆಡ್. ಇದು ನೀವು BP-ಗೂ ಒಂದು ಮಾತ್ರೆ ತಗೋಬೇಕು. See, that is the way of line of treatment that the allopathies have. So now morning ಒಂದು ಮೆಟ್ಫಾರ್ಮಿನ್, ಒಂದು BP ಮಾತ್ರೆ. ಅದಕ್ಕೋಸ್ಕರ ಸೊ ಯಾರ ಮೇಲಾರು ಕೋಪ ಮಾಡ್ಕೊಂಡ್ರೆ ನನ್ನ ಆರೋಗ್ಯ ಹಾಳಾಗುತ್ತೆ. ಯಾಕೆ ಮಾಡ್ಕೋಬೇಕು ಕೋಪನ? ಆದಷ್ಟು ಮಟ್ಟಿಗೆ ಸಂತೋಷವಾಗಿ ಇದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋದು. ಮತ್ ಕೋಪ ಮಾಡ್ಕೋತಿರಲ್ಲ ಸರ್ ಎವ್ರಿ ಟೈಮ್ ನೀವು ಅಂತಂದ್ರೆ ಇಟ್ ರಿಕ್ವೈರ್ಸ್, ಅದರ್ವೈಸ್ ಇಟ್ ವೋಂಟ್ ಹ್ಯಾಪನ್. ಇಫ್ ಐ ಡೋಂಟ್ ಶೌಟ್, ನೋಬಡಿ ವಿಲ್ ಟೇಕ್ಸ್ ದಿ ಸ್ಟೆಪ್ಸ್. 2 ವಾರ 4 ವಾರ 6 ವಾರ ಎಲ್ಲ ಹೊರಟೋಗಿದೆ. ಇದು ಆಗೋದಿಲ್ಲ. 5, 6ನೇ ಇಸ್ವಿ ಮ್ಯಾಟ್ರ್ಗಳು 4ನೇ ಇಸ್ವಿನಲ್ಲಿ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿಲ್ದಿದ್ರೆ ಕೆಲಸ ಆಗೋದಿಲ್ಲ. ಆಲ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ
ಕೇಸ್ ಅಷ್ಟೇ. ವೈಯಕ್ತಿಕವಾಗಿ ನಾನು ಯಾಕೆ ನಿಮ್ಮಲ್ಲಿ ಮಾಡ್ಕೊಳ್ಳಿ? ಹಾಗೇನಾದ್ರು ಮಾಡ್ಕೊಂಡ್ರೆ ನಂಗೆ ರಾತ್ರಿ ನಿದ್ದೆ ಬರೋದಿಲ್ಲ. ಇವತ್ತು ಬೆಳಗ್ಗೆ ಹೆಂಗಾಗೋಯ್ತು ಕೋರ್ಟಲ್ಲಿ, ಇವ್ರು ಹಿಂಗನ್ಬಿಟ್ರು, ನಾಳೆ ಅವ್ರಿಗೇನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಯಾಕೆ ಬೇಕ್ರಿ ಇವೆಲ್ಲ? ಆರಾಮಾಗಿರೋಣ. ಯು ಆರ್ ಆಲ್ ದಿ ಯಂಗ್ಸ್ಟರ್ಸ್ ವಾಟ್ ಟು ದೇರ್ ಟು ಬಿ ಇನ್ ದಿಸ್ ಇನ್ಸ್ಟಿಟ್ಯೂಷನ್ ಫಾರ್ ನೆಕ್ಸ್ಟ್ 30 to 40 years, subject to whatever be the your practice. I am gone. Another 5 years, yes, end of it. My career comes to an end. ಹಂಗ್ಯಾಕೆ ಈ ಸಂದರ್ಭದಲ್ಲಿ? ನಥಿಂಗ್ ಆಫ್ ದಟ್. ಇನ್ಸ್ಟಿಟ್ಯೂಷನ್ ಆಗಿತ್ತು ಅದು ಬೆಳ್ಕೊಂಡು ಹೋಗಿ ಪ್ರಕರಣಕ್ಕೆ ಬೇಕು. ಮೆನಿ ಟೈಮ್ಸ್ ಇಟ್ ಈಸ್ ದಿ ರೈಚಿಯಸ್ ಇಂಡಿಗ್ನೇಷನ್. ಕೈಲಾಗ್ದಿರೋರು ಮೈ ಪರ್ಚ್ಕೊಂಡ್ರು ಅಂತಾರಲ್ಲ, ಅದೇ ಪರಿಸ್ಥಿತಿ ನಮ್ದು. ಏನು ಮಾಡಕ್ಕಾಗಲ್ಲ ನಾವು. ಯು ಮೇ ಎಕ್ಸರ್ಸೈಸ್ ಸಮ್ ಪವರ್, ಬಟ್ ವೇರ್ ಇಟ್ಸ್ ಏನಾಗುತ್ತದೆ? ಆಫೀಸ್ನವರು ತಪ್ಪು ಮಾಡ್ತಾರೆ, ನಾ ಇಲ್ಲ ಅಂತ ಹೇಳಿಲ್ಲ, ಬೇಕಾದಷ್ಟು ಸತಿ ತಪ್ಪು ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ the people who have been promoted from the D group level are now made as the SDA. They may not know, even how to put a small note, but they have to learn, no? In the process they have to get, no? ಯಾರು ಈಗ ನನ್ ಬೇಡ, ನಂಗೆ RFA ಬೇಡಪ್ಪ ಅಂತ ನಾನು ಅಡ್ಮಿನಿಸ್ಟ್ರೇಷನ್ ಕರ್ ಬೇರೆ ಕಡೆ ಹಾಕ್ರೆ ಅಲ್ಲೂ ಇದೇ ತಪ್ಪತ್ರೆ ತಾನೆ. ಸ್ವಲ್ಪ ಕಲ್ತ್ಕೋಬೇಕು, ಒಂಚೂರು ಮಾರ್ಜಿನ್ ಕೊಡೋಣ. ನಾವೆಲ್ಲ ಕಲೀಲಿಲ್ವಾ? ತಾವೆಲ್ಲ ಕಲೀಲಿಲ್ವಾ? ಹಾಗೆ ಕಲಿಯುತ್ತೆ. ಬೆಳಗರುಂ ಎತ್ತಾಗದೆ ಹರಹರ ಚೆನ್ನಸೋಮೇಶ್ವರ ಅಂತ. ಕರು ಇದ್ದಿದ್ದು ನಾಳೆ ಎತ್ತಾಗುತ್ತೆ, ಎತ್ತಾದ್ಮೇಲೆ ಅದಕ್ಕೆ ಹೊಡೆಯುತ್ತೆ. ಅಲ್ಲಿ ತನಕ ನಾವು ವಿ ಮಸ್ಟ್ ಪುಟ್ ಅಪ್ ವಿತ್ ಇಟ್. ದಟ್ಸ್ ಇಟ್. ಸೊ ತಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದಾಗ್ಲಿ, ಅಥವಾ ತಮ್ಮ ಕೊಲೀಗ್ ಮೇಲೆ ಕೋಪ ಮಾಡ್ಕೊಳ್ಳೋದಾಗ್ಲಿ, ಅಥವಾ ಇನ್ಮೇಲೆ ನಾವೇನೋ ಹೇಳಿರ್ತೀವಿ ನೋಡಿ ಅಂತ ಅಂದ್ಬಿಟ್ರೆ ನಮ್ ಕಡೆ ಮಿಸ್ಟೇಕ್ ಇರುತ್ತೆ, ಸಹಜ. ಆಲ್ ವಿಲ್ ಕಮಿಟ್ ದಿ ಮಿಸ್ಟೇಕ್. ಪರ್ಫೆಕ್ಟ್ ಜಡ್ಜ್ ಇಸ್ ಯೆಟ್ ಟು ಬಿ ಬಾರ್ನ್ ಅಂತ MC ಚಾಗ್ಲಾ ಅವರು ಗಜೇಂದ್ರ ಗಡ್ಕರ್ ಅವ್ರು ಉದ್ದೇಶಿಸಿ ರೋಸಸ್ ಇನ್ ಡಿಸೆಂಬರ್ ನಲ್ಲಿ ಹೇಳ್ತಾರೆ. ತಾವು ಓದಿದ್ದೀರಾ ಪುಸ್ತಕನ? ದಯಮಾಡಿ ಓದಿ. ವೆರಿ ಗುಡ್ ಬುಕ್, ರೋಸಸ್ ಇನ್ ಡಿಸೆಂಬರ್ ಅಂತ. ನಮ್ಮ ಲೈಬ್ರರಿ ಇದೆ, ಇಲ್ಲೇನೆ, ಹೆಂಗೋ ಫ್ರೀ ಇದೆಯಲ್ಲ, ಇದ್ದಾಗ ಒಂದ್ಸತಿ ತೆಗೆದು ನೋಡಿ. MC ಚಾಗ್ಲಾ ಅವರು ಗಜೇಂದ್ರ ಗಡ್ಕರ್ ಅವ್ರನ್ನ ಉದ್ದೇಶಿಸಿ, ದಿ ದೆನ್ ಚೀಫ್ ಜಸ್ಟಿಸ್ ಅವ್ರನ್ನ ಉದ್ದೇಶಿಸಿ ಹೇಳ್ತಾರೆ, ಪರ್ಫೆಕ್ಟ್ ಜಡ್ಜ್ ಇಸ್ ಯೆಟ್ ಟು ಬಿ ಬಾರ್ನ್. ಸೊ ವೇರ್ ಆರ್ ವಿ ಇಫ್ ದಟ್ ಇಸ್ ದಿ ಯಾರ್ಡ್ ಸ್ಟಿಕ್? ವಿ ಆರ್ ಔಟ್ ಆಫ್ ಫ್ರೇಮ್, ನೋ, ಔಟ್ ಆಫ್ ಫ್ರೇಮ್. ಹಾಗಂತ ಅಲ್ಲಿ ಬಿಟ್ಬಿಡ್ಬಾರ್ದು. ಆ ಕಡೆ ದೃಷ್ಟಿ ನೆಟ್ಕೊಂಡಿದ್ರೆ ಕೊನೆ ಪಕ್ಷಕ್ಕೆ. A famous writer has said, if you put one step towards the north, you are one step nearer to Himalaya. Only problem for us is we'll come back 2 steps. That should not happen. ಅವ ಹೋಗ್ತಾಳೆ ಪಂಡರಾಪುರಕ್ಕೆ, ಮತ್ತು ಬರ್ತಾಳೆ ಹಿಂದಿಂದಕ್ಕೆ ಅಂತ ಗಂಡಾಗಾದೆ. ಕರೆಕ್ಟ್ ಆಗಿದೆ, ಸಾಕು ನಮ್ಗೆ ಲೈಫ್ ಅಂತೇಳಿ ಪಂಡರಾಪುರಕ್ಕೆ ಹೊರಟ್ಬಿಡೋದು. ಮಗು ಹೇಳ್ತಾನೆ ರಾತ್ರಿಗೆ ಏನ್ ಮಾಡ್ತಿದ್ದ? ಅಯ್ಯೋ ಪಾಪ, ರಾತ್ರಿಗೆ ಏನಿಲ್ಲ, ಮಗುಗೆ ವಾಪಸ್ ಬಂದ್ಬಿಡೋದು. ವೈರಾಗ್ಯ ಬರೋದಷ್ಟು ಸುಲಭ ಅಲ್ಲ. ಯು ಶುಡ್ ಆಲ್ವೇಸ್ ಏಮ್ ಅಟ್ ದಟ್. ಬರುತ್ತೆ. ಆಮೇಲೆಲ್ಲ ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಗೇನು ಸಿಗೋದಿಲ್ಲ. ಅಥವಾ ತಾವೊಂದು ಅಪಾಲಜಿ ಅಂತ ಹೇಳಿದ್ರೆ ನನ್ಗೆ ನನ್ನ ವ್ಯಕ್ತಿತ್ವ ದೊಡ್ಡದಾಗೋದಾಗ್ಲಿ, ಅಥವಾ ನನ್ಗೇನೋ ಸೆಡಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೋದಾಗ್ಲಿ ಇಲ್ಲ. ಐ ಆಮ್ ನಾಟ್ ಆಫ್ ದಟ್ ನೇಚರ್. 4 ಜನ ಇದ್ರು ಸಾಕು, ನಮ್ಗೆ ಕೊಟ್ಟು ಕೆಲಸ ನಡೀಬೇಕು. ದಟ್ಸ್ ದಿ ಐಡಿಯಾ. ರೇಣುಕಾ ಮೇಡಮ್.